ಅಬ್ದುಲ್ ರಹೀಂ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಸೂರತ್ಕಲ್ನಲ್ಲಿ ಬಸ್ ಮೇಲೆ ಕಲ್ಲು ತೂರಾಟ ಆಗ್ತಾ ಇದೆ. ಖಾಸಗಿ ಬಸ್ ಮೇಲೆ ದುಷ್ಕರ್ಮಿಗಳಿಂದ ಕಲ್ಲು ತೂರಾಟ ಆಗಿದೆ. ಮಂಗಳೂರಿನ ಹಲವೆಡೆ ಅಘೋಷಿತ ಬಂದ್ ವಾತಾವರಣ ನಿರ್ಮಾಣ ಆಗಿದೆ. ಸುಹಾಸ್ ಹತ್ಯೆಗೆ ರಹೀಂರನ್ನ ಕೊಲೆ ಮಾಡಲಾಗಿದೆ ಅಂತ ಹೇಳಿ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ರಹೀಂ ಹಿನ್ನೆಲೆಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಯಾವುದೇ ರೀತಿಯಾದಂತಹ ಗಲಾಟೆಗಳಲ್ಲಿ ಭಾಗಿಯಾದವರಲ್ಲ. ತಂಪಾಡಿಗೆ ತಾವು ನೆಮ್ಮದಿಯಾದಂತಹ ಜೀವನವನ್ನ ನಡೆಸಿಕೊಂಡು ಹೋಗ್ತಾ ಇದ್ರು ಅಂತ ಅಬ್ದುಲ್ ರಹೀಂರನ್ನ ಸ್ಕೆಚ್ ಹಾಕಿ ಕೊಲೆ ಮಾಡಲಾಗಿದೆ ಅಂತ ಹೇಳಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸೂರತ್ಕಲ್ನಲ್ಲಿ ಇದೀಗ ಬಸ್ ಮೇಲೆ ಕಲ್ಲು ತೂರಾಟ ಆಗ್ತಾ ಇದೆ. ಖಾಸಗಿ ಬಸ್ ಮೇಲೆ ಕಲ್ಲು ತೂರಾಟವನ್ನ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಬ್ದುಲ್ ರಹೀಂ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಲ್ಲು ತೂರಾಟ ಆಗ್ತಾ ಇದೆ. ಮಂಗಳೂರಿನಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಇದೇ ಬಸ್ಸಿಗೆ, ಖಾಸಗಿ ಬಸ್ಗೆ ಕಲ್ಲನ್ನ ತೂರಿದ್ದಾರೆ. ಬಸ್ ಹೋಗುವಂತಹ ಸಂದರ್ಭದಲ್ಲಿ ಆಗಿದೆಯಾ ಅಥವಾ ನಿಂತಿರುವಂತಹ ಬಸ್ಸಿಗೆ ಕಲ್ಲು ತೂರಾಟವನ್ನ ಮಾಡಲಾಗಿದೆಯಾ? ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಬಂಟ್ವಾಳ ಯುವಕನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯಲ್ಲಿ 5 ತಾಲೂಕುಗಳಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿತ್ತು. ಆದರೂ ಕೂಡ ಈ ರೀತಿಯಾದಂತಹ ಘಟನೆ ಆಗಿದೆ. ಪಿಕಪ್ ವಾಹನ ಚಾಲಕ ರಹೀಂ ಎಂಬಾತನ ಬರ್ಬರ ಹತ್ಯೆಯಾಗಿದೆ. ಮಂಗಳೂರಲ್ಲಿ ಮರಳು ಸುರಿಯಲು ಬಂದಂತಹ ಸಂದರ್ಭದಲ್ಲಿ ಭೀಕರವಾಗಿ ಹತ್ಯೆಯನ್ನ ಮಾಡಲಾಗಿರುವಂಥದ್ದು. ಇದೊಂದು ರಿವೆಂಜ್ ತೀರಿಸಿಕೊಳ್ಳಲಾಗಿದೆಯಾ ಸುಹಾಸ್ ಶೆಟ್ಟಿ ಹತ್ಯೆಗೆ ಅನ್ನುವಂತಹ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇರಾಕೋಡಿ ಎಂಬಲ್ಲಿ ಮರಳು ಅನ್ಲೋಡ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದಿದ್ದಂತಹ 2 ದುಷ್ಕರ್ಮಿಗಳು ತಲ್ವಾರ್ನಿಂದ ದಾಳಿ ಮಾಡಿ ಕೊಂದಿದ್ದಾರೆ. ರಹೀಂ ಸಹೋದರ ಹನೀಫ್ಗೂ ಕೂಡ ಗಾಯ ಆಗಿದೆ. ಸ್ಥಳೀಯ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಅಧಿಕಾರಿಗಳು ಕೂಡ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಈಗ ಖಾಸಗಿ ಬಸ್ ಮೇಲೆ ದುಷ್ಕರ್ಮಿಗಳು ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಬ್ದುಲ್ ರಹೀಂಗೆ ನ್ಯಾಯ ಸಿಗಬೇಕು, ನ್ಯಾಯ ಕೊಡಿಸಬೇಕು ಅಂತ ಹೇಳಿ ನಿನ್ನೆನೂ ಕೂಡ ಆಸ್ಪತ್ರೆಯ ಮುಂಭಾಗ ಮುಸ್ಲಿಂ ಸಮುದಾಯದವರು ಆಗಮಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆತನ ಹಿನ್ನೆಲೆ ಕೂಡ ಏನೇನೂ ಇಲ್ಲ. ಯಾವುದೇ ರೀತಿಯಾದಂತಹ ಕೇಸ್ಗಳಲ್ಲಿ ಆತನ ಕೈವಾಡಗಳು ಕೂಡ ಇಲ್ಲ. ಯಾವುದೇ ಸಂಘಟನೆಗಳಲ್ಲೂ ಕೂಡ ಆತ ಗುರುತಿಸ್ಕೊಂಡಿಲ್ಲ. ಯಾವುದೇ ಕೊಲೆ ಹತ್ಯೆಯ ಹಿಂದೆ ಆತನ ಹೆಸರು ಕೂಡ ಇಲ್ಲ. ಒಬ್ಬ ಅಮಾಯಕ ಅಬ್ದುಲ್ ರಹೀಂನನ್ನ ಕೊಲೆ ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಆದಿತ್ಯ ರಾವ್ ಫೋನೋ ಸಂಪರ್ಕದಲ್ಲಿದ್ದಾರೆ. ಎಸೇನು ಆದಿತ್ಯ, ಅಬ್ದುಲ್ ರಹೀಂ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಂಗಳೂರಿನಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಕಲ್ಲು ತೂರಾಟ ಕೂಡ ಆಗಿರುವಂಥದ್ದು. ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದ್ಯಾ? ಸದ್ಯಕ್ಕೆ ಏನಾಗ್ತಾ ಇದೆ ಅಲ್ಲಿ ಅಂತ? ಎಸ್ ರಮ್ಯಾ, ಈಗಾಗಲೇ ಅಬ್ದುಲ್ ರಹೀಂ ಅವರ ಮೃತದೇಹ ಬಿಸಿ ರೋಡ್ ತಲುಪಿರುವಂತದ್ದು. ಬಿಸಿ ರೋಡ್ ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರುವಂತದ್ದು. ಸುಮಾರು 5 ರಿಂದ 6 ಸಾವಿರ ಜನ ಅವರ ಮೃತದೇಹದ ವೀಕ್ಷಣೆಗೋಸ್ಕರ ಆಂಬ್ಯುಲೆನ್ಸ್ ನ ಹಿಂಭಾಗದಿಂದನೇ ನಡೆದುಕೊಂಡು ಹೋಗ್ತಾ ಇರುವಂತದ್ದು. ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಮಳೆ ಕೂಡ ಬರ್ತಾ ಇದೆ. ಆ ನಡುವೆಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದೆ. ಜೊತೆಯಲ್ಲಿ ಸುರತ್ಕಲ್ನಲ್ಲಿ ಖಾಸಗಿ ಬಸ್ ಮೇಲೆ ಕಲ್ಲು ತೂರಾಟ ಕೂಡ ನಡೆದಿರುವಂತದ್ದು. ಆದರೆ ನಿಖರ ಕಾರಣ ಏನು ಅಂತ ಹೇಳುವಂತದ್ದು ಪೊಲೀಸ್ ತನಿಖೆ ಮೇಲೆ ಗೊತ್ತಾಗಬೇಕಾಗಿದೆ. ಈಗಾಗಲೇ ಎಲ್ಲಾ ಕಡೆ ನಾಕಾಬಂದಿ ಕೂಡ ಪೊಲೀಸರು ಹಾಕಿರುವಂತದ್ದು. ಸದ್ಯ ಬಿಸಿ ರೋಡ್ ಮೃತದೇಹ ಬಿಸಿ ರೋಡ್ ಅನ್ನು ತಲುಪಿರುವಂತದ್ದು. ಯಾಕಂದ್ರೆ ಹೇಳಿದ್ರೆ ಅಬ್ದುಲ್ ರಹೀಂ ಎಂಬಾತ ಯಾವುದೇ ಸಂಘಟನೆಯಲ್ಲಿ ಆಗ್ಲಿ ಅಥವಾ ಯಾವುದೇ ರಾಜಕೀಯ ಪಕ್ಷದಲ್ಲಿ ಆಗ್ಲಿ ಯಾವುದರಲ್ಲಿ ಗುರುತಿಸಿಕೊಂಡಿರ್ಲಿಲ್ಲ. ಅಮಾಯಕ ತನ್ನ ಪಾಡಿಗೆ ಕೆಲಸವನ್ನು ಮಾಡ್ಕೊಂಡಿದ್ದ. ಆ ನಿಟ್ಟಿನಲ್ಲಿ ಅವನಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಊರಿನಲ್ಲಿ ಎಲ್ಲಾ ಧರ್ಮದ ಜನರು ಕೂಡ ಅವನ ಜೊತೆ ಒಳ್ಳೆ ಸಂಪರ್ಕದಲ್ಲಿದ್ರು, ಒಳ್ಳೆ ಸ್ನೇಹಿತರು ಕೂಡ ಆಗಿದ್ರು. ಆ ನಿಟ್ಟಿನಲ್ಲಿ ಇಡೀ ಗ್ರಾಮವೇ ಅವನ ಅಂತಿಮ ದರ್ಶನ ಮಾಡಲು ಬಿಸಿ ರೋಡ್ಗೆ ಬಂದಿರುವಂತದ್ದು. ಜೊತೆಗೆ ಅವನ ಅಂತಿಮ ಯಾತ್ರೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಕೂಡ ಇದ್ದಾರೆ, ಹಿಂದೂ ಬಾಂಧವರು ಕೂಡ ಸ್ವಲ್ಪ ಮಟ್ಟಿನಲ್ಲಿ ಇರುವಂತದ್ದು. ಯಾಕಂದ್ರೆ ಅವನಿಗೆ ಊರಿನಲ್ಲಿ ಯಾವುದೇ ದ್ವೇಷಗಳಿರ್ಲಿಲ್ಲ, ಆದ್ರೆ ಯಾವುದೇ ರಾಜಕೀಯ ಪಕ್ಷದಲ್ಲಿ ಇರ್ಲಿಲ್ಲ, ಇನ್ನು ಯಾವುದೇ ಸಂಘಟನೆಯಲ್ಲೂ ಕೂಡ ಗುರುತಿಸಿಕೊಂಡಿರಲಿಲ್ಲ. ಅವನ ಕೆಲಸ ಆಯ್ತು ಅವನಾಯ್ತು ಅಂತ ಹೇಳುವಂತಹ ನಿಟ್ಟಿನಲ್ಲಿದ್ದ. ಆದ್ರೆ ನಿನ್ನೆ ಬರ್ಬರವಾಗಿ ಹತ್ಯೆ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅವನ ಸ್ಥಳೀಯರು ಕೂಡ ಸೇರಿರುವಂತದ್ದು. ಅಮಾಯಕರನ್ನು ಕೊಂದಿದ್ದಾರೆ ಅಂತ ಹೇಳುವಂತಹ ಆಕ್ರೋಶ ಕೂಡ ವ್ಯಕ್ತವಾಗಿರುವಂತದ್ದು. ಒಟ್ಟಿನಲ್ಲಿ ಬಿಸಿ ರೋಡ್ ಭಾಗಶಃ ಬಂದ್ ಆಗಿರುವಂತದ್ದು. ಯಾವುದೇ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಮಂಗಳೂರಿನಲ್ಲೂ ಕೂಡ ನಾಕಾಬಂದಿಯನ್ನು ಹಾಕಿ ಎಲ್ಲಾ ಕಡೆ ತಪಾಸಣೆ ಕೂಡ ನಡೀತಾ ಇದೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.
ದುಷ್ಕರ್ಮಿಗಳಿಂದ ಕಲ್ಲು ತೂರಾಟ ಆಗಿದೆ. ಖಾಸಗಿಯ ಬಸ್ ಮೇಲೆ ಮಂಗಳೂರಿನ ಹಲವೆಡೆ ಈಗ ಅಘೋಷಿತ ಬಂದ್ ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು. ಈಗಾಗಲೇ ಅವರ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಕೂಡ ಮಾಡಲಾಗಿದೆ. ಅವರ ಹುಟ್ಟೂರಾದಂತಹ ಸ್ಥಳಕ್ಕೆ ಈಗ ಮೃತದೇಹವನ್ನು ತೆಗೆದುಕೊಂಡು ಹೋಗುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಆಂಬ್ಯುಲೆನ್ಸ್ ಹಿಂದೆ ಸಾಕಷ್ಟು ಜನ ಹಿಂದೆ ಹೋಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಪಾಪ ಅಮಾಯಕನನ್ನ ಈ ರೀತಿಯಾಗಿ ಬರ್ಬರ ಹತ್ಯೆ ಮಾಡಿರುವುದು ಖಂಡನೀಯ. ಸುಹಾಸ್ ಹತ್ಯೆ ಆಗಿದ್ದಕ್ಕೆ ಈ ಒಂದು ಕೊಲೆ ಮಾಡಲಾಗಿದೆ ಅಂತ ಹೇಳಿ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಬಟ್ ಆದರೆ ಯಾವ ಕಾರಣಕ್ಕಾಗಿ ಅಬ್ದುಲ್ ರಹೀಮ್ರನ್ನ ಕೊಲೆ ಮಾಡಲಾಯಿತು, ರೀಸನ್ ಏನು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ರಹೀಮ್ನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಇದೀಗ ಅಂತಿಮ ಯಾತ್ರೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಆಂಬ್ಯುಲೆನ್ಸ್ ಮೂಲಕ ಅಂತಿಮ ಯಾತ್ರೆಯನ್ನ ಕೂಡ ನಡೆಸಲಾಗ್ತಾ ಇರುವಂಥದ್ದು. ಸಾವಿರಾರು ಜನ ಕೂಡ ಅವರನ್ನು ನೋಡೋಕ್ಕೆ ಕೂಡ ಹೋಗ್ತಾ ಇದ್ದಾರೆ. ಯಾಕೆಂತಂದ್ರೆ ಆತನ ಹಿನ್ನೆಲೆ ಏನೇನೂ ಇಲ್ಲ. ಆತ ಒಬ್ಬ ಅಮಾಯಕನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ, ಎತ್ತ ನೋಡಿದ್ರೂ ಜನ ಕಾಣಿಸ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಅಮಾಯಕನನ್ನ ಕೊಲೆ ಮಾಡಲಾಗಿದೆ. ರಕ್ತಕ್ಕೆ ರಕ್ತ ಹರಿಸುವಂತಹ ಕೆಲಸಗಳಾಗ್ತಾ ಇದೆ. ಸುಹಾಸ್ ಹತ್ಯೆಗೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಅಬ್ದುಲ್ ರಹೀಮ್ರನ್ನ ಹತ್ಯೆ ಮಾಡಲಾಯ್ತಾ ಅನ್ನುವಂತಹ ಶಂಕೆಗಳು ಒಂದು ಕಡೆ ಮೂಡ್ತಾ ಇದೆ. ಅಥವಾ ಬೇರೆ ಏನಾದರೂ ಪರ್ಸನಲ್ ರೀಸನ್ಗೆ ಕೊಲೆ ಮಾಡಲಾಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಯಾಕಾಗಿ ಕೊಲೆ ಆಯಿತು, ಅಬ್ದುಲ್ ರಹೀಮ್ರನ್ನ ಯಾಕೆ ಬರ್ಬರವಾಗಿ ಹತ್ಯೆ ಮಾಡಲಾಯಿತು, ಆತ ತಮ್ಮನಿಗೂ ಕೂಡ ಇದೀಗ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ. ಗಂಭೀರವಾಗಿ ಗಾಯಗಳಾಗಿರುವೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಅಬ್ದುಲ್ ರಹೀಮ್ರವರ ಅಂತಿಮ ಯಾತ್ರೆ ಸಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಎತ್ತ ನೋಡಿದ್ರೂ ಜನ ಸಿಗ್ತಾ ಇದ್ದಾರೆ. ಬಿಲ್ಡಿಂಗ್ಗಳ ಮೇಲೂ ಕೂಡ ಜನ ನಿಂತು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಮತ್ತು ಅವರ ಊರಿಗೆ ಕರೆದುಕೊಂಡು ಹೋಗುವ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಂದರೆ ಅವರ ಮನೆಯ ಬಳಿಗೆ ಹೋಗುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಆ್ಯಂಬುಲೆನ್ಸ್ ಮುಖಾಂತರ ಅವರನ್ನು ಕರ್ಕೊಂಡು ಹೋಗಲಾಗ್ತಾ ಇದೆ. ಅಂದರೆ ತೆಗೆದುಕೊಂಡು ಹೋಗ್ತಾ ಇದೆ. ಅವರ ಮೃತದೇಹವನ್ನು ಆ್ಯಂಬುಲೆನ್ಸ್ ಮೂಲಕ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. BC ರೋಡ್ನಲ್ಲಿ ಇರುವಂತಹ ಗಮನವನ್ನು ನೋಡ್ತಾ ಇದ್ದೀರಲ್ಲ, ಆ ದೃಶ್ಯ BC ರೋಡ್ನದ್ದು, ಮಂಗಳೂರಿನ BC ರೋಡ್ನದ್ದು. ಮಂಗಳೂರಿನಲ್ಲಿ ಮೃತ ಅಬ್ದುಲ್ ರಹೀಮ್ರವರ ಅಂತಿಮ ಯಾತ್ರೆ ನಡೀತಾ ಇದೆ. BC ರೋಡ್ನಲ್ಲಿ ಸೇರಿರುವಂತಹ ಸಾವಿರಾರು ಜನ, ಸಾಕಷ್ಟು ಜನ. ಒಬ್ಬ ಅಮಾಯಕ, ಏನೇನೂ ಮಾಡಿಲ್ಲ ಪಾಪ. ಸುಮಾರು 2 ಕಿಲೋಮೀಟರ್ನಷ್ಟು ಉದ್ದ ಜನ ಸೇರಿದ್ದಾರೆ. ಒಬ್ಬ ವ್ಯಕ್ತಿ ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಆತ ಏನು ಮಾಡಿದ್ದಾನೆ, ಆತ ಯಾವ ರೀತಿಯಾದಂತಹ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾನೆ ಅನ್ನೋದನ್ನು ಗಮನ ಇಟ್ಟುಕೊಂಡು ಜನ ಅವರನ್ನು ನೋಡೋಕ್ಕೆ ಹೋಗ್ತಾರೆ. ಬಟ್ ಆದರೆ ಅಬ್ದುಲ್ ರಹೀಮ್ ಏನೇನೂ ಮಾಡಿರಲಿಲ್ಲ. ಬಟ್ ಆದರೆ ಆತನನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ.